ಆತ್ಮೀಯ SSLC ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ನನ್ನ ಈಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಧ್ಯಾಯ 11ರಲ್ಲಿ ಬರುವಂಥ ಅಭ್ಯಾಸ 11.1ರ 6ರಿಂದ 10 ಪ್ರಶ್ನೆವರೆಗೂ ಬಿಡಿಸೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಈ ಅಭ್ಯಾಸದ 1ರಿಂದ 5 ಪ್ರಶ್ನೆವರೆಗೂ ಬಿಡಿಸಿದ್ದೇನೆ. ಆ ವಿಡಿಯೋಗೆ ಸಂಬಂಧಿಸಿದ ಲಿಂಕು ನಿಮಗೆ ಬೇಕಾದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಿದ್ದೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ವಿಡಿಯೋವನ್ನು ನೋಡಬಹುದು. ಮೊದಲಿಗೆ ನಾವು ನೇರವಾಗಿ 6ನೇ ಪ್ರಶ್ನೆಗೆ ಬರೋಣ. ಪ್ರಶ್ನೆ ಈ ರೀತಿಯಾಗಿದೆ. 15 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತದ ಒಂದು ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಜಾದಿಂದ ಉಂಟಾದ ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡಗಳ ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಸೂತ್ರದಲ್ಲಿ ನೀವು ಬಳಸಬೇಕಾದ ಫೈನ ಬೆಲೆಯನ್ನು ಇಲ್ಲಿ ಕೊಟ್ಟಿದ್ದಾರೆ 3.14, ಹಾಗೆ ವರ್ಗಮೂಲ 3ರ ಬೆಲೆಯನ್ನು 1.73 ಬಳಸಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಯು ಈ ಅಭ್ಯಾಸದ 5ನೇ ಪ್ರಶ್ನೆಯ ರೀತಿಯಲ್ಲೇ ಇದೆ. ಅದೇ ರೀತಿ ಈ ಪ್ರಶ್ನೆಯನ್ನು ನಾವೀಗ ಬಿಡಿಸೋಣ. ಮೊದಲಿಗೆ ನಾವು ಈ ಪ್ರಶ್ನೆಗೆ ಸಂಬಂಧಿಸಿದ ಒಂದು ಚಿತ್ರವನ್ನು ಬಿಡಿಸಿಕೊಳ್ಳೋಣ. ಪ್ರಶ್ನೆ ಪ್ರಕಾರ ನಾನು ಇಲ್ಲಿ 15 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವಂಥ O ಕೇಂದ್ರ ಇರುವ ಒಂದು ವೃತ್ತವನ್ನು ಬಿಡಿಸಿಕೊಂಡಿದ್ದೇನೆ. ಇಲ್ಲಿ OA ಮತ್ತು OBಗಳು ತ್ರಿಜ್ಯಗಳಾಗಿವೆ. ಇವುಗಳ ಅಳತೆಗಳು 15 ಸೆಂಟಿಮೀಟರ್ ಆಗಿದೆ. ಹಾಗೆ ಇಲ್ಲಿ AB ಆಗಿದೆ. ಈ ಜಾವು ವೃತ್ತ ಕೇಂದ್ರದಲ್ಲಿ 60 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ಕೊಟ್ಟಿರೋದ್ರಿಂದ ನಾನಿಲ್ಲಿ ಕೋನ AOB = 60 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಹಾಗೆ ಇದು ತ್ರಿಜ್ಯಾಂತರ ಖಂಡದ ಕೋನವೂ ಸಹ ಆಗಿರುತ್ತದೆ. ಹಾಗಾದರೆ ಈ AB ಇಂದ ಉಂಟಾದ ಲಘು ವೃತ್ತಖಂಡದ ವಿಸ್ತೀರ್ಣ ಅಂದರೆ ಈ ಭಾಗದ ವಿಸ್ತೀರ್ಣ ಮತ್ತು ಅಧಿಕ ವೃತ್ತಖಂಡಗಳ ವಿಸ್ತೀರ್ಣ ಅಂದರೆ ಈ ಜಾದ ಮೇಲ್ಗಡೆ ಇರುವಂಥ ಈ ಭಾಗದ ವಿಸ್ತೀರ್ಣವನ್ನು ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಮೊದಲಿಗೆ ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನು ನಾವೀಗ ಒಂದೊಂದಾಗಿ ಬರ್ಕೊಳ್ತಾ ಹೋಗೋಣ. ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತದ ತ್ರಿಜ್ಯವನ್ನು 15 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ತ್ರಿಜ್ಯ R = 15 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ಈ ಜಾವು ವೃತ್ತಕೇಂದ್ರದಲ್ಲಿ ಉಂಟು ಮಾಡುವ ಕೋನ 60 ಡಿಗ್ರಿ ಆಗಿರೋದ್ರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ಅಥವಾ ಥೀಟಾದ ಬೆಲೆ ಎಷ್ಟಾಗ್ತಂದರೆ 60 ಡಿಗ್ರಿ ಆಗುತ್ತದೆ. ಹೀಗೆ ನಾವು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಈ ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣವನ್ನು ಮೊದಲಿಗೆ ಕಂಡುಹಿಡ್ಕೊಳ್ಳೋಣ. ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ತ್ರಿಜ್ಯಾಂತರ ಖಂಡದ ಕೋನ ಥೀಟಾ ಅಥವಾ ಇಲ್ಲಿ ನೀಡಿರುವಂಥ ಥೀಟಾದ ಬೆಲೆ 60 ಡಿಗ್ರಿ ಭಾಗಿಸು 360 ಡಿಗ್ರಿ ಇಂಟು 5r² ಆಗುತ್ತದೆ. ಅದೇ ಸೂತ್ರವನ್ನು ನಾನು ಇಲ್ಲಿ ಬರೆದುಕೊಂಡಿದ್ದೇನೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ = ತ್ರಿಜ್ಯಾಂತರ ಖಂಡದ ಕೋನ 60 ಡಿಗ್ರಿ ಭಾಗಿಸು 360 ಡಿಗ್ರಿ ಇಂಟು 5r² ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ 0 ಕ್ಯಾನ್ಸಲ್ ಮಾಡೋಣ. 6 × 6 6 × 36 ಆಗುತ್ತದೆ. ಮುಂದಿನ ಹಂತದಲ್ಲಿ 1/6 ಇದ್ದ ಹಾಗೆ ಬರೆದುಕೊಳ್ಳೋಣ. ಫೈನ ಬೆಲೆಯನ್ನು ನಮಗೆ 3.14 ಬಳಸಿ ಅಂತ ಹೇಳಿರೋದ್ರಿಂದ ಫೈನ ಸ್ಥಾನದಲ್ಲಿ 3.14 ಬರೆದುಕೊಳ್ಳೋಣ. ಹಾಗೆ R ವೃತ್ತದ ತ್ರಿಜ್ಯ ಆಗಿದೆ. ಎಷ್ಟು ಕೊಟ್ಟಿದ್ದಾರೆ? 15 ಕೊಟ್ಟಿರೋದ್ರಿಂದ Rನ ಸ್ಥಾನದಲ್ಲಿ ನಾನು 15 ಆದೇಶಿಸಿದಾಗ 6ರ ವರ್ಗ 15ರ ವರ್ಗವಾಗುತ್ತದೆ. ಮುಂದಿನ ಹಂತದಲ್ಲಿ ಈ 1/6 ಇದ್ದ ಹಾಗೆ ಬರೆದುಕೊಳ್ಳೋಣ ಇಂಟು 3.14 ಇದ್ದ ಹಾಗೆ ಬರೆದುಕೊಳ್ಳೋಣ ಇಂಟು 15ರ ವರ್ಗ ಅಂದರೆ 15 × 15 ಆಗುತ್ತದೆ. 3 × 6 3 × 5 15 ಆಗುತ್ತದೆ. ನಾವೀಗ 3.14ಕ್ಕೆ 2ರಿಂದ ಭಾಗಿಸ್ಕೊಳ್ಬೋದು ಅಥವಾ 5ಕ್ಕೆ 2ರಿಂದ ಭಾಗಿಸ್ಕೊಳ್ಬೋದು ಅಥವಾ 15ಕ್ಕೆ 2ರಿಂದ ಭಾಗಿಸ್ಕೊಳ್ಬೋದು. ನಾನು 3.14ಕ್ಕೆ 2ರಿಂದ ಭಾಗಿಸ್ಕೊಳ್ತಾ ಇದ್ದೇನೆ. 2 × 2 2 × 2 ಆಗುತ್ತದೆ. 3ರಲ್ಲಿ 2 ಕಳೆದ್ರೆ 1 ಉಳಿಯುತ್ತದೆ. ಮುಂದಿನ ಅಂಕೆ 1ಅನ್ನು ತೆಗೆದುಕೊಳ್ಬೇಕಾದ್ರೆ ಇಲ್ಲಿ ಬಿಂದುವನ್ನು ಕೊಡ್ರಿ. 1 ಮತ್ತು 1 11 ಆಗುತ್ತದೆ. 2 × 5 10. 11ರಲ್ಲಿ 10 ಕಳೆದಾಗ ಉಳಿಯುವ ಶೇಷ 1 1 ಮತ್ತು 4 14 2 × 14 ಆಗುತ್ತದೆ. ಇಲ್ಲಿ 1.57 5 ಮತ್ತು 15ಅನ್ನು ಗುಣಿಸಿಕೊಂಡಾಗ ಬರುವ ಉತ್ತರ 117.75 ಆಗುತ್ತದೆ. ಆದ್ದರಿಂದ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು ಇಲ್ಲಿ 117.75 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಅದರ ಪ್ರಶ್ನೆಯಲ್ಲಿ ನಮಗೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೊಡಲಿಲ್ಲ. ಬದಲಿಗೆ ಈ ಲಘು ವೃತ್ತಖಂಡದ ವಿಸ್ತೀರ್ಣ ಹಾಗೆ ಮೇಲ್ಭಾಗದಲ್ಲಿರುವ ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಕೊಟ್ಟಿದ್ದಾರೆ. ಮೊದಲಿಗೆ ನಾವು ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಈ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಹಾಗಾಗಿ ಮೊದಲಿಗೆ ನಾವು ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ತ್ರಿಭುಜ AOBಯ ಒಂದು ಕೋನದ ಅಳತೆ 60 ಡಿಗ್ರಿ ಇದೆ. ಹಾಗೆ ಎರಡು ಬಾಹುಗಳ ಅಳತೆಗಳು ಸಮನಾಗಿರೋದ್ರಿಂದ ಇದೊಂದು ಸಮದ್ವಿಬಾಹು ತ್ರಿಭುಜವಾಗುತ್ತದೆ. ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಅಥವಾ ಎದುರಾಗಿರುವ ಕೋನಗಳ ಅಳತೆಗಳು ಯಾವಾಗಲೂ ಏನಾಗಿರ್ತವೆ ಅಂದರೆ ಸಮನಾಗಿರ್ತವೆ. ಇಲ್ಲಿ OA ಮತ್ತು OB ಬಾಹುಗಳ ಅಳತೆಗಳು ಸಮನಾಗಿರೋದ್ರಿಂದ ಈ ಬಾಹುಗಳಿಗೆ ಎದುರಿರುವ ಕೋನಗಳಾದ OAಗೆ ಎದುರಿರುವ ಕೋನ B, OBಗೆ ಎದುರಿರುವ ಕೋನ A ಇವೆರಡು ಏನಾಗಿರ್ತವೆ? ಸಮನಾಗಿರ್ತವೆ. ಇವೆರಡೂ ಸಮನಾಗಿರಬೇಕು. ಜೊತೆಗೆ ತ್ರಿಭುಜದ 3 ಒಳಕೋನಗಳ ಮೊತ್ತ ಎಷ್ಟು ಬಂದಿರಬೇಕು ಹೇಳಿ? 180 ಡಿಗ್ರಿ ಬಂದಿರಬೇಕು. ಇಲ್ಲಿ ಆಲ್ರೆಡಿ ಕೋನ AOB 60 ಡಿಗ್ರಿ ಇರೋದ್ರಿಂದ ಇವೆರಡೂ ಕೋನಗಳನ್ನು ಸೇರಿಸಿದಾಗ ಎಷ್ಟು ಬರಬೇಕ್ರಿ? 120 ಡಿಗ್ರಿ ಬಂದಿರಬೇಕು. ಯಾಕಂದರೆ ತ್ರಿಭುಜದ 3 ಒಳಕೋನಗಳ ಮೊತ್ತ 180 ಡಿಗ್ರಿ ಆಗಿರಬೇಕು.
ಇವೆರಡೂ ಕೋನಗಳು ಸಮನಾಗಿದ್ದು ಇವೆರಡೂ ಕೋನಗಳ ಮೊತ್ತ 170 ಡಿಗ್ರಿ ಬರಬೇಕಾದ್ರೆ ಇಲ್ಲಿ ಪ್ರತಿಯೊಂದು ಕೋನದ ಅಳತೆ ಎಷ್ಟಿರಬೇಕು ರೀ? 60 ಡಿಗ್ರಿ ಇರಲೇಬೇಕು. ಸೊ ಹಾಗಾಗಿ ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ AOBಯ 3 ಒಳಕೋನಗಳು ಸಮನಾಗಿದೆ. ಹಾಗಾಗಿ ಇದೊಂದು ಸಮಬಾಹು ತ್ರಿಭುಜವಾಗುತ್ತದೆ. ಯಾಕಂದರೆ ಸಮಬಾಹು ತ್ರಿಭುಜದಲ್ಲಿ 3 ಬಾಹುಗಳು ಸಮನಾಗಿದ್ದು 3 ಒಳಕೋನಗಳು ಸಮನಾಗಿರ್ತವೆ. ಸೊ ನಾವೀಗ ಈ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ವರ್ಗಮೂಲ 3/4 ಇಂಟು ಬಾವಿನ ವರ್ಗ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ನಾವಿಲ್ಲಿ ಸಮಬಾಹು ತ್ರಿಭುಜ AOBಯ ವಿಸ್ತೀರ್ಣ ವರ್ಗಮೂಲ 3/4 ಇಂಟು ಒಂದು ಬಾವಿನ ವರ್ಗ ಎಂದು ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ ಈ ವರ್ಗಮೂಲ 3/4 ಇದ್ದಾಗೆ ಬರೆದುಕೊಳ್ಳೋಣ. ಇಂಟು ಈ ತ್ರಿಭುಜದ ಒಂದು ಬಾವಿನ ಅಳತೆಯು 15 ಆಗಿರೋದ್ರಿಂದ ಬಾವಿನ ಸ್ಥಾನದಲ್ಲಿ 15 ಆದೇಶಿಸಿಕೊಂಡಾಗ ಬಾವಿನ ವರ್ಗವು 15ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ ವರ್ಗಮೂಲ 3ರ ಬೆಲೆಯನ್ನು ನಮಗೆ 1.73 ಬಳಸಿ ಅಂತ ಹೇಳಿರೋದ್ರಿಂದ ವರ್ಗಮೂಲ 3ರ ಸ್ಥಾನದಲ್ಲಿ 1.73 ಬರೆದುಕೊಳ್ಳೋಣ. ಇಂಟು 15ರ ವರ್ಗ 15 × 15 225 ಆಗುತ್ತದೆ. ಭಾಗಿಸು 4 ಇದ್ದಾಗೆ ಬರೆದುಕೊಳ್ಳೋಣ. ಈ 1.73ಕ್ಕೆ 225ರಿಂದ ಗುಣಿಸಿಕೊಂಡು 4ರಿಂದ ಭಾಗಿಸಿಕೊಂಡಾಗ ಬರುವ ಉತ್ತರ 97.3 ಆಗುವುದರಿಂದ ಇಲ್ಲಿ ಸಮಬಾಹು ತ್ರಿಭುಜ AOBಯ ವಿಸ್ತೀರ್ಣವು 97.3 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಈ AOB ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಹಾಗೆ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕೇಳಿರುವಂಥ ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ನಿಮಗಾಗಲೇ ಹೇಳಿದ ಹಾಗೆ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ ನಾವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಹಾಗಾಗಿ ನಾನಿಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣ ಅಂತ ಬರೆದುಕೊಂಡಿದ್ದೇನೆ. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 117.75 ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣವು 97.3 ಆಗಿದೆ. 117.75ರಲ್ಲಿ 97.3 ಕಳೆದಾಗ ಬರುವ ಉತ್ತರ 20.4 ಆಗುವುದರಿಂದ ಪ್ರಶ್ನೆಯಲ್ಲಿ ಕೇಳಿರುವ ಚಿತ್ರದಲ್ಲಿರುವ ಈ ಲಘು ವೃತ್ತಖಂಡದ ವಿಸ್ತೀರ್ಣವು 20.4 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವು ಈಗ ಪ್ರಶ್ನೆಯಲ್ಲಿ ಕೇಳಿರುವ ಈ ಜಾದ ಮೇಲ್ಗಡೆ ಇರುವಂಥ ಈ ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಈ ಜಾ ABಯ ಮೇಲಿರುವಂಥ ಪ್ರಶ್ನೆಯಲ್ಲಿ ಕೇಳಿರುವ ಅಧಿಕ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದರೆ ನಾವು ಈ ವೃತ್ತದ ವಿಸ್ತೀರ್ಣದಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಳೆಯಬೇಕು. ಅದನ್ನೇ ನಾವಿಲ್ಲಿ ಬರೆದುಕೊಳ್ಬೇಕು. ಅಧಿಕ ವೃತ್ತಖಂಡದ ವಿಸ್ತೀರ್ಣ ವೃತ್ತದ ವಿಸ್ತೀರ್ಣ ಮೈನಸ್ ಲಘು ವೃತ್ತಖಂಡದ ವಿಸ್ತೀರ್ಣ ಎಂದು ಬರೆದುಕೊಳ್ಳಬೇಕು. ಸೊ ನಾವೀಗ ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ವೃತ್ತದ ವಿಸ್ತೀರ್ಣವನ್ನು ನಾನಿಲ್ಲಿ ಕಚ್ಚಾ ಕಾರ್ಯಕ್ಕೆ ಮೀಸಲಿಟ್ಟ ಜಾಗದಲ್ಲಿ ಮಾಡ್ತಾ ಇದ್ದೇನೆ. ವೃತ್ತದ ವಿಸ್ತೀರ್ಣ πr² ಎಂಬುದು ನಮಗೆ ತಿಳಿದಿದೆ. ಫೈನ ಬೆಲೆಯನ್ನು 3.14 ಬಳಸಿ ಅಂತ ಹೇಳಿರೋದ್ರಿಂದ ನಾವಿಲ್ಲಿ ಫೈನ ಸ್ಥಾನದಲ್ಲಿ 3.14 ಬರೆದುಕೊಳ್ಳೋಣ. ಇಂಟು ವೃತ್ತದ ತ್ರಿಜ್ಯವನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ? 15 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ಆರ್ನ ಸ್ಥಾನದಲ್ಲಿ ವೃತ್ತದ ತ್ರಿಜ್ಯದ ಸ್ಥಾನದಲ್ಲಿ 15 ಆದೇಶಿಸಿಕೊಂಡಾಗ ಆರ್ದ ವರ್ಗವು 15ರ ವರ್ಗವಾಗುತ್ತದೆ. 3.14 ಇದ್ದ ಹಾಗೆ ಬರೆದುಕೊಳ್ಳೋಣ. ಇಂಟು 15ರ ವರ್ಗ ಅಂದರೆ 225 ಆಗುತ್ತದೆ. 3.14 ಗುಣಿಸು 225 ಅಂದರೆ 706.5 ಆಗುತ್ತದೆ. ಆದ್ದರಿಂದ ಇಲ್ಲಿ ವೃತ್ತದ ವಿಸ್ತೀರ್ಣವು 706.5 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಈ ಬೆಲೆಯನ್ನೇ ನಾವು ವೃತ್ತದ ವಿಸ್ತೀರ್ಣದ ಸ್ಥಾನದಲ್ಲಿ ಬರೆದುಕೊಳ್ಬೇಕು. 706.5 ಅಂತ ಮೈನಸ್ ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ನಾವು ಈಗಾಗಲೇ ಕಂಡುಹಿಡಿದಿದ್ದೇವೆ. ಇದೆಷ್ಟು ಬಂದಿದೆ ಹೇಳ್ರಿ? 20.4 ಸೆಂಟಿಮೀಟರ್ ಸ್ಕ್ವೇರ್. ಹಾಗಾಗಿ ನಾವಿಲ್ಲಿ ಲಘು ವೃತ್ತಖಂಡದ ವಿಸ್ತೀರ್ಣದ ಸ್ಥಾನದಲ್ಲಿ 20.4 ಬರೆದುಕೊಳ್ಳಬೇಕು. 706.5ರಲ್ಲಿ 20.4 ಕಳೆದಾಗ ಬರುವ ಉತ್ತರ 686.1. ಆದ್ದರಿಂದ ಇಲ್ಲಿ ಅಧಿಕ ವೃತ್ತಖಂಡದ ವಿಸ್ತೀರ್ಣವು 686.1 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ನಾವೀಗ 7ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 12 ಸೆಂಟಿಮೀಟರ್ ತ್ರಿಜ್ಯ ಇರುವ ವೃತ್ತದಲ್ಲಿ ಒಂದು ಜಾವು ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ. ಉಂಟಾದ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳಿ ನಾವು ಲೆಕ್ಕವನ್ನು ಮಾಡಬೇಕಾದ್ರೆ ಫೈನ ಬೆಲೆ ಸೂತ್ರದಲ್ಲಿ ಬರುವಂಥ ಫೈನ ಬೆಲೆಯನ್ನು 3.14 ಹಾಗೆ ವರ್ಗಮೂಲ 3ರ ಬೆಲೆಯನ್ನು 1.73 ಬಳಸಿ ಅಂತ ಹೇಳಿದ್ದಾರೆ. ಸೊ ಈ ಪ್ರಶ್ನೆಯನ್ನು ಬಿಡಿಸಲು ನಮಗೆ ಒಂದು ಚಿತ್ರದ ಅಗತ್ಯ ಇದೆ. ಹಾಗಾಗಿ ನಾವು ಪ್ರಶ್ನೆಯಲ್ಲಿ ನೀಡಿರುವ ದತ್ತಾಂಶವನ್ನು ಆಧರಿಸಿ 12 ಸೆಂಟಿಮೀಟರ್ ತ್ರಿಜ್ಯದ ಅಳತೆಯನ್ನು ಹೊಂದಿರುವ ಒಂದು O ಕೇಂದ್ರ ಇರುವ ವೃತ್ತವನ್ನು ಬಿಡಿಸಿಕೊಳ್ಳಬೇಕು. ಈ ವೃತ್ತದಲ್ಲಿ AB ಜಾ ಆಗಿದೆ. ಈ AB ಜಾವು ವೃತ್ತ ಕೇಂದ್ರದಲ್ಲಿ 120 ಡಿಗ್ರಿ ಕೋನವನ್ನು ಉಂಟು ಮಾಡ್ತದೆ ಅಂತ ಹೇಳಿರೋದ್ರಿಂದ ಇಲ್ಲಿ ಕೋನ AOBಯು 120 ಡಿಗ್ರಿ ಆಗುತ್ತದೆ. ಹಾಗೆ OA ಮತ್ತು OBಗಳು ತ್ರಿಜ್ಯಗಳಾಗಿವೆ. ಸೊ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿದ್ದು AB ಜಾದಿಂದ ಉಂಟಾದ ಈ ವೃತ್ತಖಂಡದ ವಿಸ್ತೀರ್ಣವನ್ನು. ಸೊ ಮೊದಲಿಗೆ ನಾವು ಚಿತ್ರದಲ್ಲಿ ಹಾಗೂ ಪ್ರಶ್ನೆಯಲ್ಲಿರುವ ದತ್ತಾಂಶವನ್ನು ಬರೆದುಕೊಳ್ಳೋಣ. ಪ್ರಶ್ನೆಯಲ್ಲಿ ನಮಗೆ ಈ ವೃತ್ತದ ತ್ರಿಜ್ಯವನ್ನು 12 ಸೆಂಟಿಮೀಟರ್ ಆಗಿ ಕೊಟ್ಟಿರೋದ್ರಿಂದ ನಾವು ಇಲ್ಲಿ ತ್ರಿಜ್ಯ R = 12 ಸೆಂಟಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ
ತ್ರಿಜ್ಯಾಂತರ ಖಂಡದ ಕೋನ ಅಂದರೆ ಈ ಜಾವು ವೃತ್ತ ಕೇಂದ್ರದಲ್ಲಿ ಉಂಟು ಮಾಡುವ ಕೋನ 120 ಡಿಗ್ರಿಯಾಗಿ ಕೊಟ್ಟಿರೋದ್ರಿಂದ ಇಲ್ಲಿ ತ್ರಿಜ್ಯಾಂತರ ಖಂಡದ ಕೋನ ಥೀಟಾದ ಬೆಲೆ ಎಷ್ಟಾಗ್ತದೆ ಅಂದರೆ 120 ಡಿಗ್ರಿ ಆಗುತ್ತದೆ. ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿದ್ದು ಈ ಜಾದಿಂದ ಉಂಟಾದ ಈ ವೃತ್ತಖಂಡದ ವಿಸ್ತೀರ್ಣ. ಈ ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ಈ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಸೊ ಹಾಗಾಗಿ ಮೊದಲಿಗೆ ನಾವು ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವು ಥೀಟಾ ಭಾಗಿಸು 360 ಡಿಗ್ರಿ ಇಂಟು 5r² ಆಗುತ್ತದೆ. ಇಲ್ಲಿ ಥೀಟಾ ಅಂದರೆ ತ್ರಿಜ್ಯಾಂತರ ಖಂಡದ ಕೋನವಾಗಿದೆ. ತ್ರಿಜ್ಯಾಂತರ ಖಂಡದ ಕೋನವನ್ನು ನಮಗೆ 120 ಡಿಗ್ರಿ ಅಂತ ಕೊಟ್ಟಿರೋದ್ರಿಂದ ನೇರವಾಗಿ ನಾವು ಥೀಟಾದ ಜಾಗದಲ್ಲಿ 120 ಡಿಗ್ರಿ ಅಂತ ಬರೆದುಕೊಳ್ಳೋಣ. ಹೀಗೆ ಬರೆದುಕೊಂಡಾಗ ಸೂತ್ರ ಏನಾಗ್ತದೆ 120 ಡಿಗ್ರಿ ಭಾಗಿಸು 360 ಡಿಗ್ರಿ ಇಂಟು 5r² ಆಗುತ್ತದೆ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 0 0 ತೆಗೆಯೋಣ. 12 1 12 3 36 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ 1/3 ಇದ್ದಾಗೆ ಬರೆದುಕೊಳ್ಳೋಣ. ಫೈನ ಬೆಲೆಯನ್ನು ನಮಗೆ 3.14 ಬಳಸಿ ಅಂತ ಹೇಳಿರೋದ್ರಿಂದ ಫೈನ ಸ್ಥಾನದಲ್ಲಿ 3.14 ಬರೆದುಕೊಳ್ಳೋಣ. ಇಂಟು ಆರ್ ವೃತ್ತದ ತ್ರಿಜ್ಯ ಎಷ್ಟು ಕೊಟ್ಟಿದ್ದಾರೆ ಅಂದರೆ ನಮಗೆ 12 ಸೆಂಟಿಮೀಟರ್ ಅಂತ ಕೊಟ್ಟಿರೋದ್ರಿಂದ ಆರ್ನ ಸ್ಥಾನದಲ್ಲಿ 12 ಆದೇಶಿಸಿದಾಗ 6ರ ವರ್ಗ ಏನಾಗ್ತದೆ 12ರ ವರ್ಗ ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಇವೆರಡನ್ನ ಇದ್ದಾಗೆ ಬರೆದುಕೊಳ್ಳೋಣ. ಇಂಟು 12ರ ವರ್ಗ ಅಂದರೆ 12 ಗುಣಿಸು 12 ಅಂತ ಬರೆದುಕೊಳ್ಳೋಣ. 3 1 3 3 4 12 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ 3.14 ಗುಣಿಸು 4 ಗುಣಿಸು 12 ಮಾಡಿದಾಗ ಬರುವ ಉತ್ತರ 150.72 ಆಗುತ್ತದೆ. ಆದ್ದರಿಂದ ಚಿತ್ರದಲ್ಲಿ ಈ ಲಘು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 150.72 ಸೆಂಟಿಮೀಟರ್² ಆಗುತ್ತದೆ. ಸೊ ಹೀಗೆ ನಾವು ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿದ ನಂತರ ನಾವೀಗ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಯಾವುದೇ ಒಂದು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ ಬೇಕಾಗಿದ್ದು ಅದರ ಪಾದ ಮತ್ತು ಎತ್ತರದ ಅಳತೆ. ಸೊ ಯಾಕಂದರೆ ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರವಾಗಿದೆ. ಆದರೆ ಇಲ್ಲಿ ನಮಗೆ ತ್ರಿಭುಜ AOBಯ ಪಾದದ ಅಳತೆಯೂ ತಿಳಿದಿಲ್ಲ, ಎತ್ತರದ ಅಳತೆಯೂ ತಿಳಿದಿಲ್ಲ. ಹಾಗಾಗಿ ಮೊದಲಿಗೆ ನಾವು ಈ ತ್ರಿಭುಜದ ಪಾದದ ಮತ್ತು ಎತ್ತರದ ಅಳತೆಯನ್ನು ಕಂಡುಹಿಡಿದು ತದನಂತರ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಇಲ್ಲಿ ಸ್ಪಷ್ಟವಾಗಿ ತ್ರಿಭುಜ AOBಯು ಒಂದು ಸಮದ್ವಿಬಾಹು ತ್ರಿಭುಜವಾಗಿದೆ. ಯಾಕಂದರೆ ಈ ತ್ರಿಭುಜದ ಎರಡು ಬಾಹುಗಳಾದ OA ಮತ್ತು OBಗಳು ತ್ರಿಜ್ಯಗಳಾಗಿದ್ದು ಇವೆರಡು ಬಾಹುಗಳ ಅಳತೆಗಳು ಸಮನಾಗಿದೆ. ಸೊ ಯಾವುದೇ ಒಂದು ಸಮದ್ವಿಬಾಹು ತ್ರಿಭುಜದಲ್ಲಿ ಸಮಬಾಹುಗಳಿಗೆ ಅಭಿಮುಖವಾಗಿರುವ ಕೋನಗಳೇನಾಗಿರ್ತವೆ ಅದು ಸಮನಾಗಿರ್ತವೆ. ಸೊ ಹಾಗಾಗಿ ಇಲ್ಲಿ ತ್ರಿಭುಜ AOBಯಲ್ಲಿ OA ಬಾಹುವಿಗೆ ಅಭಿಮುಖವಾಗಿರುವ ಕೋನ B, ಅದೇ ರೀತಿ OB ಬಾಹುವಿಗೆ ಅಭಿಮುಖವಾಗಿರುವ ಕೋನ A, ಇವೆರಡು ಕೋನಗಳು ಸಮನಾಗಿರ್ತವೆ. ಜೊತೆಗೆ ನಮಗೇನು ತಿಳಿದಿದೆ ಅಂದರೆ ತ್ರಿಭುಜದ 3 ಒಳ ಕೋನಗಳ ಮೊತ್ತ 180 ಡಿಗ್ರಿ ಬರ್ತದೆ. ಹಾಗಾಗಿ ಇದು 120 ಡಿಗ್ರಿ ಇರೋದ್ರಿಂದ ಇವೆರಡು ಕೋನಗಳನ್ನು ಕೂಡಿಸಿದಾಗ ಮತ್ತೆಷ್ಟು ಬರಬೇಕ್ರಿ 60 ಡಿಗ್ರಿ ಬಂದಿರಬೇಕು. ಆದರೆ ಇವೆರಡು ಕೋನಗಳು ಸಮನಾಗಿರೋದ್ರಿಂದ ಈ ಪ್ರತಿಯೊಂದು ಕೋನದ ಅಳತೆ ಎಷ್ಟಾಗ್ತದೆ ಇಲ್ಲಿ 30 ಡಿಗ್ರಿ ಆಗಿರಲಿಕ್ಕೆ ಬೇಕು. ಯಾಕಂದರೆ 60ಅನ್ನು ಎರಡು ಸಮನಾದ ಭಾಗಗಳಾಗಿ ಮಾಡಿದಾಗ ಇದೆಷ್ಟಾಗ್ತದೆ ಅಂದರೆ 30 ಡಿಗ್ರಿ ಆಗೋದ್ರಿಂದ ಇಲ್ಲಿ ಕೋನ ಎದ ಅಳತೆ 30 ಡಿಗ್ರಿ, ಕೋನ ಬಿದ ಅಳತೆನೂ 30 ಡಿಗ್ರಿ ಆಗುತ್ತದೆ. ಹಾಗೆ ನೀವು ಈ ತ್ರಿಭುಜ AOBಯಲ್ಲಿ ಎಲ್ಲ ಕೋನಗಳನ್ನು ಕೂಡಿಸಿದಾಗ 180 ಡಿಗ್ರಿ ಬರೋದನ್ನು ನೀವು ಕಾಣಬಹುದು. ನಾವಿಲ್ಲಿ ತ್ರಿಭುಜ AOBಯಲ್ಲಿ ಒಂದು ಚಿಕ್ಕ ರಚನೆಯನ್ನು ಮಾಡಿಕೊಳ್ಳೋಣ. ಅದೇನೆಂದರೆ OD ಲಂಬ ABಯನ್ನು ಎಳೆದುಕೊಳ್ಳೋಣ. ಸೊ ಈ ODಯು ABಯನ್ನು ಅರ್ಧಿಸುವಂತಿರಲಿ. ಅಂದರೆ ಈ ODಯು ABಯನ್ನು ಎರಡು ಸಮನಾದ ಭಾಗಗಳಾಗಿ ಮಾಡುವಂತಿರಬೇಕು. ಅಂದರೆ AD ಸಮ BD ಆಗಿ ಮಾಡುವಂತಿರಬೇಕು. ಹಾಗೆ ಇಲ್ಲಿ ODಯು ಈ ತ್ರಿಭುಜದ ಎತ್ತರವಾಗಿದೆ. ಸೊ ಅದರ ಜೊತೆಗೆ ನಾವು ಈಗಾಗಲೇ ತಿಳಿದುಕೊಂಡಂತೆ ಇಲ್ಲಿ ಕೋನ A ಮತ್ತು ಕೋನ Bಗಳ ಅಳತೆಗಳು 30 ಡಿಗ್ರಿ ಇರೋದ್ರಿಂದ ಕೋನ A ಕೋನ B 30 ಡಿಗ್ರಿ ಅಂತೂ ಬರೆದುಕೊಳ್ಳೋಣ. ಸೊ ನಾವೀಗ ತ್ರಿಭುಜ AOBಯಲ್ಲಿ ಹೊಸದಾಗಿ ರಚನೆಯಾದ ಲಂಬಕೋನ ತ್ರಿಭುಜ AODಯನ್ನು ತೆಗೆದುಕೊಂಡು ಈ ಲಂಬಕೋನ ತ್ರಿಭುಜಕ್ಕೆ ತ್ರಿಕೋನಮಿತಿ ಅನುಪಾತವನ್ನು ಅನ್ವಯಿಸಿ ತ್ರಿಭುಜ AOBಯ ಎತ್ತರ ODಯ ಅಳತೆಯನ್ನು ಕಂಡುಹಿಡಿಯೋಣ. ಸೊ ಅದಕ್ಕೋಸ್ಕರ ನಾನಿಲ್ಲಿ ತ್ರಿಭುಜ AODಯಲ್ಲಿ ಅಂತ ಬರೆದುಕೊಂಡಿದ್ದೇನೆ. ಇಲ್ಲಿ ಕೋನ A ಎಷ್ಟಿದೆ 30 ಡಿಗ್ರಿ ಇದೆ. ಸೊ ಈ ಲಂಬಕೋನ ತ್ರಿಭುಜದ A ಲಘು ಕೋನಕ್ಕೆ ಸೈನ್ ಅನುಪಾತವನ್ನು ಬಳಸಿ ನಾನೀಗ AOB ತ್ರಿಭುಜದ ಎತ್ತರ ODಯ ಅಳತೆಯನ್ನು ಕಂಡುಹಿಡಿಯಲಿಕ್ಕೆ ಹೋಗ್ತಾ ಇದ್ದೇನೆ. ಸೈನ್ ಅನುಪಾತವು ವಿ ಅಥವಾ ಅಭಿಮುಖ ಬಾಹು ಭಾಗಿಸು ವಿಕರ್ಣ ಎಂಬುದು ನಮಗೆ ತಿಳಿದಿದೆ. ಸೊ ತ್ರಿಭುಜ ADOದಲ್ಲಿ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಅಭಿಮುಖ ಬಾಹು OD ಭಾಗಿಸು ವಿಕರ್ಣ ಏನಾಗಿದೆ ಅಂದರೆ OA ಆಗಿದೆ. ಹಾಗಾಗಿ ನಾನಿಲ್ಲಿ ಸೈನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು OD ಭಾಗಿಸು ತ್ರಿಭುಜ ADOದ ವಿಕರ್ಣ OA ಅಂತ ಬರೆದುಕೊಂಡಿದ್ದೇನೆ. ಸೈನ್ 30 ಡಿಗ್ರಿಯ ಬೆಲೆಯು 1/2 ಆಗಿರೋದ್ರಿಂದ ಸೈನ್ 30 ಡಿಗ್ರಿಯ ಸ್ಥಾನದಲ್ಲಿ 1/2 ಅಂತ ಬರೆದುಕೊಳ್ಳೋಣ. ODಯ ಬೆಲೆ ಅಂದರೆ ತ್ರಿಭುಜದ ಎತ್ತರದ ಬೆಲೆ ನಮಗೆ ತಿಳಿದಿಲ್ಲ ಅಥವಾ ಅಭಿಮುಖ ಬಾಹುವಿನ ಬೆಲೆ ನಮಗೆ ತಿಳಿದಿಲ್ಲ. ಹಾಗಾಗಿ ODಯನ್ನು ಇದ್ದಾಗೆ ಬರೆದುಕೊಳ್ಳೋಣ. OAನ ಬೆಲೆ ವಿಕರ್ಣದ ಅಳತೆ ಎಷ್ಟಿದೆ 12 ಇದೆ. ಹಾಗಾಗಿ ಛೇದದಲ್ಲಿ 12 ಅಂತ ಬರೆದುಕೊಳ್ಳೋಣ.
ಸೊ ಮುಂದಿನ ಹಂತದಲ್ಲಿ ಈ ಓಡಿಯನ್ನು ಇದ್ದ ಹಾಗೆ ಇಟ್ಟುಕೊಳ್ಳೋಣ. ಈ 12ನ್ನು ಒರೆ ಗುಣಾಕಾರ ಮಾಡಿ ಎಡಭಾಗಕ್ಕೆ ತಂದಾಗ ಇದು ಅಂಶಕ್ಕೆ ಹೋಗಿ ಅಂಶದಲ್ಲಿರುವ 1ಕ್ಕೆ ಗುಣಿಸಲ್ಪಟ್ಟು ಅಂಶವು ಇಲ್ಲಿ 1 × 12 12 ಆಗುತ್ತದೆ. ಭಾಗಿಸು 2ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 2 1 2 2 6 12 ಆಗುವುದರಿಂದ ಇಲ್ಲಿ ಅಭಿಮುಖ ಬಾಹು ಓಡಿ ಅಥವಾ ತ್ರಿಭುಜ AODಯ ಎತ್ತರ ಓಡಿಯ ಅಳತೆಯು 6 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಸೈನ್ ಅನುಪಾತವನ್ನು ತ್ರಿಭುಜ ADOಗೆ ಅನ್ವಯಿಸಿ ತ್ರಿಭುಜ AOBಯ ಎತ್ತರ ಓಡಿಯ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ಕಾಸೈನ್ ಅನುಪಾತವನ್ನು ತ್ರಿಭುಜ ADOಗೆ ಅನ್ವಯಿಸಿ ಈ ತ್ರಿಭುಜ AOBಯ ಪಾದ AB ಅಳತೆಯನ್ನು ಕಂಡುಹಿಡಿಯೋಣ. ಅದಕ್ಕೋಸ್ಕರ ನಾನಿಲ್ಲಿ ಕಾಸ್ ಲಘುಕೋನ 30 ಡಿಗ್ರಿ ಅಂತ ಬರೆದುಕೊಂಡಿದ್ದೇನೆ. ಕಾಸ್ ಅನುಪಾತವು ವಿ ಎಂಬುದು ನಮಗೆ ತಿಳಿದಿದೆ, ಅಂದರೆ ಪಾರ್ಶ್ವಬಾಹು ಭಾಗಿಸು ವಿಕರ್ಣ ಎಂಬುದು ನಮಗೆ ತಿಳಿದಿದೆ. ಹಾಗಾಗಿ ಲಘುಕೋನ 30 ಡಿಗ್ರಿಗೆ ಸಂಬಂಧಿಸಿದಂತೆ ಲಂಬಕೋನ ತ್ರಿಭುಜ ADOನ ಪಾರ್ಶ್ವಬಾಹು AD ಆಗಿದ್ದರೆ ವಿಕರ್ಣ OA ಆಗಿದೆ. ಹಾಗಾಗಿ ನಾನಿಲ್ಲಿ ಕಾಸ್ 30 ಡಿಗ್ರಿ ಪಾರ್ಶ್ವಬಾಹು AD ಭಾಗಿಸು ವಿಕರ್ಣ OA ಅಂತ ಬರೆದುಕೊಂಡಿದ್ದೇನೆ. ಕಾಸ್ 30 ಡಿಗ್ರಿಯ ಬೆಲೆಯು ವರ್ಗಮೂಲ 3/2 AD ಅಳತೆಯನ್ನು ನಾವು ಕಂಡುಹಿಡಿಯಬೇಕು. ಇದನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಭಾಗಿಸು OAನ ಅಳತೆ ವೃತ್ತದ ತ್ರಿಜ್ಯ ಅಥವಾ ಈ ADO ತ್ರಿಭುಜದ ವಿಕರ್ಣ 12ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಈ 2ರಿಂದ 12ಕ್ಕೆ ಭಾಗಿಸಿಕೊಳ್ಳೋಣ. 2 1 2 2 6 12 ಆಗುತ್ತದೆ. ಸೊ ಮುಂದಿನ ಹಂತದಲ್ಲಿ ಈ ಛೇದದಲ್ಲಿರುವ 6ನ್ನು ಎಡಭಾಗಕ್ಕೆ ಒರೆ ಗುಣಾಕಾರ ಮಾಡಿ ತಂದಾಗ ಈ 6 ವರ್ಗಮೂಲ 3ಕ್ಕೆ ಗುಣಿಸಲ್ಪಟ್ಟು ಈ ಎಡಭಾಗವು 6 × ವರ್ಗಮೂಲ 3 ಆಗುತ್ತದೆ. ಇದು ADಯ ಅಳತೆ ಆಗುತ್ತದೆ, ಅಂದರೆ ಈ ಭಾಗದ ಅಳತೆ ಆಗುತ್ತದೆ. ಆದರೆ ನಮಗೆ ತ್ರಿಭುಜ AOBಯ ಪಾದ AB ಅಳತೆ ಬೇಕಾಗಿದೆ. ಆದರೆ AB ಅಳತೆಯು ADಯ 2 ಪಟ್ಟು ಇರ್ತದೆ. ಯಾಕಂದರೆ ODಯು ABಯನ್ನು ಅರ್ಧಿಸುತ್ತದೆ, ಅಂದರೆ ODಯು ABಯನ್ನು 2 ಸಮನಾದ ಭಾಗ ಮಾಡುತ್ತದೆ. ಹಾಗಾಗಿ AD ಅಳತೆ ಎಷ್ಟಿರ್ತದಲ್ಲ ಅಷ್ಟೇ BD ಅಳತೆಯೂ ಇರೋದ್ರಿಂದ ಇಲ್ಲಿ AB ಅಳತೆಯು 2 × AD ಆಗುತ್ತದೆ, ಅಂದರೆ ADಯ 2 ಪಟ್ಟು ಇರುತ್ತದೆ. ಅದನ್ನೇ ನಾನಿಲ್ಲಿ ಬರೆದುಕೊಂಡಿದ್ದೇನೆ. AB = 2 × AD. AD ಅಳತೆ ಎಷ್ಟಿದೆ? 6 × ವರ್ಗಮೂಲ 3 ಇದೆ. ಸೊ 2 × 6 × ವರ್ಗಮೂಲ 3 ಅಂದರೆ 12 ವರ್ಗಮೂಲ 3 ಆಗುತ್ತದೆ. ಸೊ ಆದ್ದರಿಂದ ಇಲ್ಲಿ ತ್ರಿಭುಜ AOBಯ ಪಾದ AB ಅಳತೆಯು 12 ವರ್ಗಮೂಲ 3 ಸೆಂಟಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ತ್ರಿಭುಜ AOBಯ ಪಾದದ ಅಳತೆ ಮತ್ತು ಎತ್ತರದ ಅಳತೆಯನ್ನು ಕಂಡುಹಿಡಿದ ನಂತರ ನಾವೀಗ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ತ್ರಿಭುಜ AOBಯ ವಿಸ್ತೀರ್ಣ ಅರ್ಧ ಗುಣಿಸು ಪಾದ ಗುಣಿಸು ಎತ್ತರ ಅಂತ ಬರೆದುಕೊಳ್ಳೋಣ. ಮುಂದಿನ ಹಂತದಲ್ಲಿ ಅರ್ಧ ಗುಣಿಸು ಈ ತ್ರಿಭುಜ AOBಯ ಪಾದ ABಯ ಅಳತೆಯು 12 ವರ್ಗಮೂಲ 3 ಸೆಂಟಿಮೀಟರ್ ಆಗಿರೋದ್ರಿಂದ ಪಾದದ ಸ್ಥಾನದಲ್ಲಿ 12 ವರ್ಗಮೂಲ 3 ಅಂತ ಬರೆದುಕೊಳ್ಳೋಣ. ಇಂಟು ಈ ತ್ರಿಭುಜ AOBಯ ಎತ್ತರ ODಯ ಅಳತೆಯು 6 ಸೆಂಟಿಮೀಟರ್ ಬಂದಿರೋದ್ರಿಂದ ಎತ್ತರ ಸ್ಥಾನದಲ್ಲಿ 6ಅನ್ನು ಬರೆದುಕೊಂಡಾಗ ಇದರ ಮುಂದಿನ ಹಂತವು ಅರ್ಧ ಗುಣಿಸು ಅಥವಾ 1/2 ಗುಣಿಸು 12 ವರ್ಗಮೂಲ 3 × 6 ಆಗುತ್ತದೆ. ಸೊ ನಾವೀಗ ಇದನ್ನು ಸಂಕ್ಷೇಪಿಸೋಣ. 2 1 2 2 6 12 ಆಗುತ್ತದೆ. 6 × 6 36 ಆಗುತ್ತದೆ. ಇಂಟು ವರ್ಗಮೂಲ 3 ಉಳಿಯುತ್ತದೆ. ಈ ವರ್ಗಮೂಲ 3ರ ಬೆಲೆಯನ್ನು ನಮಗೆ 1.73 ಬಳಸಿ ಅಂತ ಹೇಳೋದ್ರಿಂದ ವರ್ಗಮೂಲ 3ರ ಸ್ಥಾನದಲ್ಲಿ 1.73 ಬರೆದುಕೊಳ್ಳೋಣ. ಸೊ 36 × 1.73 ಅಂದರೆ 62.28 ಆಗುವುದರಿಂದ ಇಲ್ಲಿ ತ್ರಿಭುಜ AOBಯ ವಿಸ್ತೀರ್ಣವು 62.28 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು ತ್ರಿಜ್ಯಾಂತರ ಖಂಡ AOBಯ ವಿಸ್ತೀರ್ಣ ಹಾಗೆ ತ್ರಿಭುಜ AOBಯ ವಿಸ್ತೀರ್ಣಗಳನ್ನು ಕಂಡುಹಿಡಿದ ನಂತರ ನಾವೀಗ ಪ್ರಶ್ನೆಯಲ್ಲಿ ಕಂಡುಹಿಡಲಿಕ್ಕೆ ಹೇಳಿರುವಂಥ ಚಿತ್ರದಲ್ಲಿರುವ ಈ ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಲಘು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ಈಗಾಗಲೇ ನಿಮಗೆ ಹೇಳಿದ ಹಾಗೆ ಈ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜ AOBಯ ವಿಸ್ತೀರ್ಣವನ್ನು ಕಳೆಯಬೇಕಾಗ್ತದೆ. ಅದನ್ನೇ ನಾವಿಲ್ಲಿ ಬರೆದುಕೊಳ್ಳೋಣ. ಲಘು ವೃತ್ತಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣವೆಂದು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವು 150.72 ಬಂದಿರೋದ್ರಿಂದ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಜಾಗದಲ್ಲಿ 150.72 ಅಂತ ಬರೆದುಕೊಳ್ಳೋಣ. ಮೈನಸ್ ತ್ರಿಭುಜ AOBಯ ವಿಸ್ತೀರ್ಣ ಎಷ್ಟು ಬಂದಿದೆ? 62.28. ಸೊ 150.72ರಲ್ಲಿ 62.28 ಕಳೆದಾಗ ಬರುವ ಉತ್ತರ 88.44 ಆಗುತ್ತದೆ. ಆದ್ದರಿಂದ ಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಲಿಕ್ಕೆ ಹೇಳಿರುವಂಥ ಈ ಲಘು ವೃತ್ತಖಂಡದ ವಿಸ್ತೀರ್ಣವು ಇಲ್ಲಿ 88.44 ಸೆಂಟಿಮೀಟರ್ ಸ್ಕ್ವೇರ್ ಆಗುತ್ತದೆ. ಹಾಗೆ ನಾವೀಗ 8ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 8ನೇ ಪ್ರಶ್ನೆಯಲ್ಲಿ ನಮಗೆ ಒಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ 15 ಸೆಂಟಿಮೀಟರ್ ಬಾವು ಇರುವ ಚೌಕಾಕಾರದ ಒಂದು ಹುಲ್ಲಿನ ಮೈದಾನವನ್ನು ಕೊಟ್ಟಿದ್ದಾರೆ. ಈ ಹುಲ್ಲಿನ ಮೈದಾನದ ಒಂದು ಮೂಲೆಯಲ್ಲಿ ನೋಡಿ, ಈ ಮೂಲೆಯಲ್ಲಿ ಒಂದು ಗೂಟವನ್ನು ಇಟ್ಟಿದ್ದಾರೆ. ಈ ಗೂಟಕ್ಕೆ ಒಂದು ಕುದುರೆಯನ್ನು 5 ಮೀಟರ್ ಹಗ್ಗದಿಂದ ಕಟ್ಟಲಾಗಿದೆ ಎಂಬುದನ್ನು ಇಲ್ಲಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ.
ಹಾಗಾದರೆ ಕುದುರೆಯು ಹುಲ್ಲನ್ನು ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಎರಡನೇ ಉಪಪ್ರಶ್ನೆಯಲ್ಲಿ 5 ಮೀಟರ್ ಹಗ್ಗದ ಬದಲಾಗಿ ಹಗ್ಗದ ಉದ್ದವು 10 ಮೀಟರ್ ಆದಾಗ ಹೆಚ್ಚಾಗಿ ಮೇಯಬಹುದಾದಂಥ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದ್ಕೊಂಡು ನಮಗೆ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಸೊ ಚಿತ್ರವನ್ನು ನೀವು ಗಮನಿಸಿದಾಗ ಚಿತ್ರದಲ್ಲಿ ಚೌಕಾಕಾರದ ಮೈದಾನದ ಒಂದು ಮೂಲೆಗೆ ಅಂದರೆ ಈ ಮೂಲೆಗೆ 5 ಮೀಟರ್ ಉದ್ದದ ಹಗ್ಗದಿಂದ ಒಂದು ಕುದುರೆಯನ್ನು ಕಟ್ಟಿರೋದನ್ನು ನೀವು ಗಮನಿಸಬಹುದು. ಸೊ ಈ ಗೂಟವನ್ನು ನಾವು ವೃತ್ತದ ಕೇಂದ್ರವಾಗಿ ತೆಗೆದುಕೊಂಡ್ರೆ ಈ 5 ಮೀಟರ್ ಉದ್ದದ ಹಗ್ಗದ ಕುದುರೆಯನ್ನು ನಾವು ಒಂದು ಸುತ್ತು ಹಾಕಿಸಿದಾಗ ಅದು ವೃತ್ತವನ್ನು ಉಂಟು ಮಾಡ್ತದೆ. ಹಾಗಾಗಿ 5 ಮೀಟರ್ ಉದ್ದದ ಹಗ್ಗ ಏನಾಗ್ತದೆ, ಈ ವೃತ್ತದ ತ್ರಿಜ್ಯ ಆಗ್ತದೆ. ಸೊ ಈ ವೃತ್ತವನ್ನು ನೀವು ಗಮನಿಸಿದಾಗ ವೃತ್ತದ 4ನೇ ಒಂದು ಭಾಗ ಮಾತ್ರ ಏನು ಮಾಡ್ತಾ ಇದೆ, ಕುದುರೆ ಮೇಯ್ತಾ ಇದೆ. ಹಾಗಾಗಿ ಇಲ್ಲಿ ನಾವು ಕುದುರೆ ಮೇಯುವ ವಿಸ್ತೀರ್ಣ ಅಂದರೆ ವೃತ್ತದ 4ನೇ ಭಾಗದ ವಿಸ್ತೀರ್ಣ ಅಥವಾ ಚತುರ್ಥಕ ಭಾಗದ ವಿಸ್ತೀರ್ಣ ಆಗಿರ್ತದೆ. ಸೊ ಅದರ ವಿಸ್ತೀರ್ಣವನ್ನು ಕಂಡುಹಿಡಿದ್ರೆ ಅಂದರೆ ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣವನ್ನು ನಾವು ಕಂಡುಹಿಡಿದ್ರೆ ನಮಗೆ ಚಿತ್ರದಲ್ಲಿ ಕುದುರೆಯು ಮೇಯುವ ಭಾಗದ ವಿಸ್ತೀರ್ಣ ಸಿಗ್ತದೆ. ಸೊ ಹಾಗಾಗಿ ನಾವು ಮೊದಲಿಗೆ ಚಿತ್ರದಲ್ಲಿ ಕುದುರೆಯು ವೃತ್ತದ ಚತುರ್ಥಕ ಭಾಗವನ್ನು ಮಾತ್ರ ಮೇಯುತ್ತದೆ ಎಂಬುದನ್ನು ಬರೆದುಕೊಳ್ಳೋಣ. ಯಾಕಂದರೆ ವೃತ್ತವನ್ನು 4 ಭಾಗ ಮಾಡಿದಾಗ ಒಂದು ಭಾಗ ಇದು ಆಗಿರ್ತದೆ. ಸೊ ಅದೇ ರೀತಿ ಕುದುರೆಯು ಮೇಯುವ ಭಾಗದ ತ್ರಿಜ್ಯ ಅಂದರೆ ವೃತ್ತದ ಚತುರ್ಥಕ ಭಾಗ ಇದಾಗಿರೋದ್ರಿಂದ ಇಲ್ಲಿ ಹಗ್ಗದ ಉದ್ದವನ್ನು ನಾವು ವೃತ್ತದ ತ್ರಿಜ್ಯವಾಗಿ ತೆಗೆದುಕೊಂಡಾಗ ಹಗ್ಗದ ಉದ್ದ ಎಷ್ಟು ಕೊಟ್ಟಿದ್ದಾರೆ, 5 ಮೀಟರ್ ಆಗಿ ಕೊಟ್ಟಿರೋದ್ರಿಂದ ಇಲ್ಲಿ ವೃತ್ತದ ತ್ರಿಜ್ಯ ಎಷ್ಟಾಗ್ತದೆ ಅಂದರೆ 5 ಮೀಟರ್ ಆಗುತ್ತದೆ. ಸೊ ಆದ್ದರಿಂದ ಕುದುರೆಯು ಚಿತ್ರದಲ್ಲಿ ಮೇಯುವ ಭಾಗದ ವಿಸ್ತೀರ್ಣವು ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣವಾಗಿರುತ್ತದೆ ಅಥವಾ ವೃತ್ತದ 4ನೇ ಒಂದು ಭಾಗದ ವಿಸ್ತೀರ್ಣವಾಗುತ್ತದೆ. ಹಾಗಾಗಿ ನಾವಿಲ್ಲಿ ಕುದುರೆಯು ಮೇಯುವ ಭಾಗದ ವಿಸ್ತೀರ್ಣ ಇಸ್ ಈಕ್ವಲ್ ಟು 4ನೇ ಒಂದು ಇಂಟು 5r² ಅಂತ ಬರೆದುಕೊಳ್ಳೋಣ. 4ನೇ ಒಂದು ಯಾಕಂದರೆ ವೃತ್ತದ 4ನೇ ಒಂದು ಭಾಗದ ವಿಸ್ತೀರ್ಣ, ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರ 5r² ಆಗಿದೆ. ಇದರ 4ನೇ ಒಂದು ಭಾಗ ಅಂದರೆ ಈ ವೃತ್ತದ ವಿಸ್ತೀರ್ಣಕ್ಕೆ 4ನೇ ಒಂದರಿಂದ ಗುಣಿಸ್ಕೊಳ್ಬೇಕು. ಇದಕ್ಕೆ ನೀವು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣದ ಸೂತ್ರವನ್ನು ಹಾಕ್ಬೋದು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬಳಸಬೇಕಾದ್ರೆ ಥೀಟಾದ ಬೆಲೆ ಎಷ್ಟು ಹಾಕಬೇಕಂದ್ರೆ 90 ಡಿಗ್ರಿಯನ್ನು ಹಾಕಬೇಕು ಅಷ್ಟೇ. ಮುಂದಿನ ಹಂತದಲ್ಲಿ ಈ 4ನೇ ಒಂದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಫೈನ ಬೆಲೆಯನ್ನು 3.14 ಬಳಸೋಣ ಇಂಟು r ಅಂದರೆ ವೃತ್ತ ಚತುರ್ಥಕದ ಒಂದು ತ್ರಿಜ್ಯ 5 ಆಗಿರೋದ್ರಿಂದ ಅಂದರೆ ಹಗ್ಗದ ಉದ್ದ 5 ಮೀಟರ್ ಆಗಿರೋದ್ರಿಂದ ನಾವಿಲ್ಲಿ ವೃತ್ತ ಚತುರ್ಥಕದ ತ್ರಿಜ್ಯವನ್ನು 5 ಮೀಟರ್ ಆಗಿ ತೆಗೆದುಕೊಂಡಿರೋದ್ರಿಂದ ತ್ರಿಜ್ಯ r ಜಾಗದಲ್ಲಿ ನಾವು 5ನ್ನು ಆದೇಶಿಸಿದಾಗ r ದ ವರ್ಗ 5ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ 4ನೇ ಒಂದು ಇಂಟು 3.14 ಇದ್ದಾಗೆ ಬರೆದುಕೊಳ್ಳೋಣ ಇಂಟು 5ರ ವರ್ಗ ಅಂದರೆ 5 × 5 25 ಆಗುತ್ತದೆ. ಈ 3.14 ಮತ್ತು 25ನ ಗುಣಿಸಿದಾಗ ಬರುವಂಥ ಗುಣಲಬ್ಧ 78.5 ಭಾಗಿಸು ಛೇದದಲ್ಲಿರುವ 4ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. ಈ 78.5ಕ್ಕೆ 4ರಿಂದ ಭಾಗಿಸಿದಾಗ ಬರುವಂಥ ಉತ್ತರ 19.625. ಆದ್ದರಿಂದ ಈ ಚೌಕಾಕಾರದ ಮೈದಾನದ ಒಂದು ಮೂಲೆಯಲ್ಲಿ 5 ಮೀಟರ್ ಉದ್ದದ ಹಗ್ಗವನ್ನು ಒಂದು ಕುದುರೆಗೆ ಕಟ್ಟಿದಾಗ ಅದು ಮೇಯುವ ಭಾಗದ ವಿಸ್ತೀರ್ಣವು ಇಲ್ಲಿ 19.625 ಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹಾಗೆ ಎರಡನೇ ಉಪಪ್ರಶ್ನೆಯಲ್ಲಿ ನಮಗೆ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದಲ್ಲಿ ಹೆಚ್ಚಾಗಿ ಕುದುರೆಯು ಮೇಯಬಹುದಾದ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಸೊ ಇದನ್ನು ಕಂಡುಹಿಡಿಯೋದಕ್ಕಿಂತ ಮೊದಲಿಗೆ ನಾವು 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದಾಗ ಕುದುರೆಯು ಮೇಯಬಹುದಾದ ವಿಸ್ತೀರ್ಣವನ್ನು ಕಂಡುಹಿಡ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ 5 ಮೀಟರ್ ಹಗ್ಗದ ಬದಲಿಗೆ 10 ಮೀಟರ್ ಹಗ್ಗವನ್ನು ಉಪಯೋಗಿಸಿದಾಗ ಕುದುರೆಯು ಮೇಯಬಹುದಾದ ಮೈದಾನದ ವಿಸ್ತೀರ್ಣ ಏನಾಗ್ತದೆ ಅಂದರೆ ಜಾಸ್ತಿನೇ ಆಗಿರ್ತದೆ. ಸೊ ಇಲ್ಲಿ 10 ಮೀಟರ್ ಹಗ್ಗವನ್ನು ಉಪಯೋಗಿಸಿದಾಗ ಚಿತ್ರವನ್ನು ನೀವು ಗಮನಿಸಿದಾಗ ಈ ಚೌಕಾಕಾರದ ಒಂದು ಮೈದಾನದಲ್ಲಿ ಅದು ಮೇಯಬಹುದಾದ ವಿಸ್ತೀರ್ಣ ಏನಾಗಿರ್ತದೆ ಅಂದರೆ ವೃತ್ತಚತುರ್ಥಕದ ವಿಸ್ತೀರ್ಣನೇ ಆಗಿರ್ತದೆ. ಸೊ ಹಾಗಾಗಿ ನಾವಿಲ್ಲಿ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗ ಉಪಯೋಗಿಸಿದಾಗ ಕುದುರೆಯು ಮೇಯಬಹುದಾದ ವಿಸ್ತೀರ್ಣ ಇಸ್ ಈಕ್ವಲ್ ಟು ವೃತ್ತ ಚತುರ್ಥಕದ ಸೂತ್ರವನ್ನೇ ನಾವಿಲ್ಲಿ ಬಳಸಬೇಕು. ಅಂದರೆ 4ನೇ ಒಂದು ಇಂಟು 5r² ಬಳಸಬೇಕು. ಆದರೆ ಇಲ್ಲಿ ಹಗ್ಗದ ಉದ್ದ 10 ಮೀಟರ್ ಏನಾಗಿರ್ತದೆ ಅಂದರೆ ವೃತ್ತ ಚತುರ್ಥಕದ ತ್ರಿಜ್ಯವಾಗಿರುತ್ತದೆ ಅಥವಾ ವೃತ್ತದ ತ್ರಿಜ್ಯವಾಗಿರುತ್ತದೆ. ಅಂದರೆ rನ ಸ್ಥಾನದಲ್ಲಿ ನಾವು ಹಗ್ಗದ ಉದ್ದ 10 ಮೀಟರನ್ನು ಬಳಸ್ಕೊಳ್ಬೇಕು. ಮುಂದಿನ ಹಂತದಲ್ಲಿ 4ನೇ ಒಂದನ್ನು ಇದ್ದಾಗೆ ಬರೆದುಕೊಳ್ಳೋಣ. ಪೈನ ಬೆಲೆಯನ್ನು 3.14 ಬಳಸಿಕೊಳ್ಳೋಣ. ಸೊ ಇಲ್ಲಿ r ಅಂದರೆ ಹಗ್ಗದ ಉದ್ದವೇ ವೃತ್ತ ಚತುರ್ಥಕದ ತ್ರಿಜ್ಯದ ಅಳತೆ ಆಗಿರೋದ್ರಿಂದ ಹಗ್ಗದ ಉದ್ದ ಎಷ್ಟಿದೆ 10 ಮೀಟರ್ ಆಗಿರೋದ್ರಿಂದ rನ ಸ್ಥಾನದಲ್ಲಿ ವೃತ್ತ ಚತುರ್ಥಕದ ತ್ರಿಜ್ಯ 10ನ್ನು ಆದೇಶಿಸಿಕೊಂಡಾಗ r ದ ವರ್ಗ 10ರ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ 4ನೇ ಒಂದು ಇಂಟು 3.14 ಇದ್ದ ಹಾಗೆ ಬರೆದುಕೊಳ್ಳೋಣ ಇಂಟು 10ರ ವರ್ಗ ಅಂದರೆ 10 × 10 100 ಆಗುತ್ತದೆ. 3.14 × 100 ಅಂದರೆ 314 ಆಗುತ್ತದೆ. ಭಾಗಿಸು ಛೇದದಲ್ಲಿರುವ 4ನ್ನು ಇದ್ದ ಹಾಗೆ ಬರೆದುಕೊಳ್ಳೋಣ. 314ಕ್ಕೆ 4ರಿಂದ ಭಾಗಿಸಿದಾಗ ಬರುವ ಉತ್ತರ 78
78.5 ಆಗುತ್ತದೆ. ಸೊ ಆದ್ದರಿಂದ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗವನ್ನು ಉಪಯೋಗಿಸಿದಾಗ ಕುದುರೆಯು ಮೇಯಬಹುದಾದ ವಿಸ್ತೀರ್ಣ ಎಷ್ಟಾಗ್ತದೆ ಅಂದರೆ 78.5 ಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹೀಗೆ ನಾವು 5 ಮೀಟರ್ ಹಗ್ಗವನ್ನು ಉಪಯೋಗಿಸಿದಾಗ ಕುದುರೆಯು ಮೇಯಬಹುದಾದ ವಿಸ್ತೀರ್ಣ, ಹಾಗೆ 5 ಮೀಟರ್ ಬದಲಾಗಿ 10 ಮೀಟರ್ ಹಗ್ಗವನ್ನು ಉಪಯೋಗಿಸಿದಾಗ ಕುದುರೆಯು ಮೇಯಬಹುದಾದ ವಿಸ್ತೀರ್ಣಗಳನ್ನು ಕಂಡುಹಿಡಿದ ನಂತರ ನಾವೀಗ ಎರಡನೇ ಉಪಪ್ರಶ್ನೆಯಲ್ಲಿ ನೀಡಿರುವ 5 ಮೀಟರ್ ಹಗ್ಗದ ಬದಲಾಗಿ 10 ಮೀಟರ್ ಹಗ್ಗವನ್ನು ಉಪಯೋಗಿಸಿದಲ್ಲಿ ಕುದುರೆಯು ಹೆಚ್ಚಾಗಿ ಮೇಯಬಹುದಾದ ಮೈದಾನದ ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಎರಡನೇ ಉಪಪ್ರಶ್ನೆಯಲ್ಲಿ ನಮಗೆ ಕಂಡುಹಿಡಿಯಲಿಕ್ಕೆ ಹೇಳಿರುವಂತಹ ಕುದುರೆಯು ಹೆಚ್ಚಾಗಿ ಮೇಯಬಹುದಾದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ಕುದುರೆಯು 10 ಮೀಟರ್ ಹಗ್ಗ ಉಪಯೋಗಿಸಿದಾಗ ಮೇಯಬಹುದಾದ ಮೈದಾನದ ವಿಸ್ತೀರ್ಣದಲ್ಲಿ ಅಂದರೆ 78.5 ಮೀಟರ್ ಸ್ಕ್ವೇರಲ್ಲಿ ಕುದುರೆಯು 5 ಮೀಟರ್ ಹಗ್ಗವನ್ನು ಉಪಯೋಗಿಸಿದಾಗ ಮೇಯುವ ಮೈದಾನದ ವಿಸ್ತೀರ್ಣ ಅಂದರೆ 19.625 ಮೀಟರ್ ಸ್ಕ್ವೇರನ್ನು ಕಳೆದುಕೊಳ್ಬೇಕು. ಅದನ್ನು ನಾನು ಇಲ್ಲಿ ಬರೆದುಕೊಂಡಿದ್ದೇನೆ. ಹೆಚ್ಚಾಗಿ ಮೇಯಬಹುದಾದ ವಿಸ್ತೀರ್ಣ ಇಸ್ ಈಕ್ವಲ್ ಟು 10 ಮೀಟರ್ ಹಗ್ಗ ಉಪಯೋಗಿಸಿದಾಗ ಕುದುರೆಯು ಮೇಯಬಹುದಾದ ವಿಸ್ತೀರ್ಣ 78.5 ಮೀಟರ್ ಸ್ಕ್ವೇರ್ ಮೈನಸ್ 5 ಮೀಟರ್ ಹಗ್ಗವನ್ನು ಉಪಯೋಗಿಸಿದಾಗ ಕುದುರೆಯು ಮೇಯಬಹುದಾದ ವಿಸ್ತೀರ್ಣ 19.62 ಮೀಟರ್ ಸ್ಕ್ವೇರ್ ಅಂತ ಬರೆದುಕೊಂಡಿದ್ದೇನೆ. ಈ 78.5 ಮೀಟರ್ ಸ್ಕ್ವೇರಲ್ಲಿ 19.62 ಮೀಟರ್ ಸ್ಕ್ವೇರನ್ನು ಕಳೆದಾಗ ಬರುವ ಉತ್ತರ 58.875 ಮೀಟರ್ ಸ್ಕ್ವೇರ್ ಆಗುವುದರಿಂದ ಕುದುರೆಯು ಇಲ್ಲಿ ಹೆಚ್ಚಾಗಿ ಮೇಯಬಹುದಾದ ವಿಸ್ತೀರ್ಣ ಎಷ್ಟಾಗ್ತದೆ ಅಂದರೆ 58.875 ಮೀಟರ್ ಸ್ಕ್ವೇರ್ ಆಗುತ್ತದೆ. ಸೊ ಹಾಗೆ ನಾವೀಗ 9ನೇ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಪ್ರಶ್ನೆ ಈ ರೀತಿಯಾಗಿದೆ. 35 ಮಿಲಿಮೀಟರ್ ವ್ಯಾಸ ಇರುವ ವೃತ್ತಾಕಾರದ ಪದಕವನ್ನು ಬೆಳ್ಳಿಯ ತಂತಿಯಿಂದ ಮಾಡಿದೆ. ಬೆಳ್ಳಿಯ ತಂತಿಯ 5 ವ್ಯಾಸಗಳನ್ನು ಉಪಯೋಗಿಸಿ ವೃತ್ತವನ್ನು ಸಮನಾದ 10 ತ್ರಿಜ್ಯಾಂತರ ಖಂಡಗಳಾಗಿ ಚಿತ್ರದಲ್ಲಿ ತೋರಿಸಿರುವಂತೆ ವಿಭಾಗಿಸಿದೆ ಅಂತ ಹೇಳಿ ನಮಗೆ ಚಿತ್ರದಲ್ಲಿ 5 ವ್ಯಾಸಗಳನ್ನು ನೀಡಿದ್ದಾರೆ. ಈ 5 ವ್ಯಾಸಗಳು ವೃತ್ತದಲ್ಲಿ 10 ತ್ರಿಜ್ಯಾಂತರ ಖಂಡಗಳು ಮಾಡಿರುವುದನ್ನು ನೀವು ಗಮನಿಸಬಹುದು. ಸೊ ಇಷ್ಟು ದತ್ತಾಂಶವನ್ನು ನೀಡಿ ನಮಗೆ ಉಪಪ್ರಶ್ನೆ 1ರಲ್ಲಿ ಈ ವೃತ್ತಾಕಾರದ ಬೆಳ್ಳಿಯ ಪದಕವನ್ನು ಮಾಡಲು ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದವನ್ನು ಕಂಡುಹಿಡಲಿಕ್ಕೆ ಹೇಳಿದರೆ, ಉಪಪ್ರಶ್ನೆ 2ರಲ್ಲಿ ನಮಗೆ ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ನಾವೀಗ ಮೊದಲಿಗೆ ಪ್ರಶ್ನೆಯಲ್ಲಿರುವ ದತ್ತಾಂಶಗಳನ್ನು ಒಂದೊಂದಾಗಿ ಬರೆದುಕೊಳ್ಳೋಣ. ಸೊ ಚಿತ್ರದಲ್ಲಿ ಬೆಳ್ಳಿಯ ತಂತಿಯಿಂದ ಮಾಡಿದಂಥ ಒಂದು ವೃತ್ತಾಕಾರದ ಪದಕವನ್ನು ನೀಡಿದ್ದಾರೆ. ಈ ಬೆಳ್ಳಿಯ ತಂತಿಯಿಂದ ಮಾಡಿದಂಥ ಈ ವೃತ್ತಾಕಾರದ ಪದಕದಲ್ಲಿ ಅಷ್ಟು 5 ವ್ಯಾಸಗಳಿರೋದನ್ನು ನೀವು ಗಮನಿಸಬಹುದು. ಈ 5 ವ್ಯಾಸಗಳಲ್ಲಿ ಪ್ರತಿಯೊಂದು ವ್ಯಾಸದ ಉದ್ದವನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ ಅಂದರೆ 35 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ನಾವು ವ್ಯಾಸದ ಉದ್ದ 2r = 35 ಮಿಲಿಮೀಟರ್ ಅಂತ ಬರೆದುಕೊಳ್ಳೋಣ. ಹಾಗೆ ವ್ಯಾಸ 35 ಮಿಲಿಮೀಟರ್ ಆದರೆ ತ್ರಿಜ್ಯವು ಅದರ ಅರ್ಧದಷ್ಟು ಇರ್ತದೆ. ಹಾಗಾಗಿ ತ್ರಿಜ್ಯ r = 35/2 ಮಿಲಿಮೀಟರ್ ಅಂತ ನಾವಿಲ್ಲಿ ಬರೆದುಕೊಳ್ಳೋಣ. ಸೊ ಇಷ್ಟು ದತ್ತಾಂಶಗಳನ್ನು ಬರೆದುಕೊಂಡ ನಂತರ ನಾವೀಗ ಉಪಪ್ರಶ್ನೆ 1ರಲ್ಲಿ ಕೇಳಿರುವ ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದವನ್ನು ಕಂಡುಹಿಡಿಯೋಣ. ಸೊ ಈ ಬೆಳ್ಳಿಯ ಪದಕವನ್ನು ಮಾಡಲಿಕ್ಕೆ ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದವನ್ನು ಕಂಡುಹಿಡಿಬೇಕಾದ್ರೆ ನಾವು ಈ ಬೆಳ್ಳಿಯ ಪದಕದ ಪರಿಧಿಯ ಅಳತೆ ಮತ್ತು ಇಲ್ಲಿರುವಂಥ 5 ವ್ಯಾಸಗಳ ಅಳತೆಗಳನ್ನು ಏನು ಮಾಡಬೇಕಂದ್ರೆ ಕೂಡಿಸ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಈ ಬೆಳ್ಳಿಯ ಪದಕದಲ್ಲಿ ಇದರ ಪರಿಧಿಯನ್ನು ಜೊತೆಗೆ 5 ವ್ಯಾಸಗಳನ್ನು ಬೆಳ್ಳಿಯ ತಂತಿಯಿಂದಲೇ ಮಾಡಿರೋದ್ರಿಂದ ಈ ಪದಕವನ್ನು ಮಾಡಲು ಬೇಕಾಗುವ ಬೆಳ್ಳಿಯ ತಂತಿಯ ಉದ್ದವನ್ನು ಕಂಡುಹಿಡಿಬೇಕಾದ್ರೆ ಈ ವೃತ್ತಾಕಾರದ ಬೆಳ್ಳಿಯ ಪದಕದ ಪರಿಧಿಯ ಅಳತೆ 2πr ಹಾಗೂ ಈ ವೃತ್ತಾಕಾರದ ಪದಕದಲ್ಲಿರುವ 5 ವ್ಯಾಸಗಳ ಅಳತೆಗಳನ್ನು ಏನು ಮಾಡಬೇಕಂದ್ರೆ ಕೂಡಿಸ್ಕೊಳ್ಬೇಕಾಗ್ತದೆ. ಸೊ ಹಾಗಾಗಿ ನಾನಿಲ್ಲಿ ಬೇಕಾಗುವ ತಂತಿಯ ಉದ್ದ = ಈ ವೃತ್ತಾಕಾರದ ಪದಕದ ಪರಿಧಿಯ ಅಳತೆಯನ್ನು ಕಂಡುಹಿಡಿಯುವ ಸೂತ್ರ 2πr + 5 ವ್ಯಾಸಗಳ ಉದ್ದ ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಪೈನ ಬಲಿಯನ್ನು ನಾವು 3.14 ಆಗಿ ಬಳಸಿಕೊಳ್ಳೋಣ. ಇಂಟು 2r ಅಂದರೆ ಇಲ್ಲಿ ವ್ಯಾಸದ ಉದ್ದವಾಗಿದೆ. ವ್ಯಾಸದ ಉದ್ದವನ್ನು ನಮಗೆ ಎಷ್ಟು ಕೊಟ್ಟಿದ್ದಾರೆ 35 ಮಿಲಿಮೀಟರ್ ಅಂತ ಕೊಟ್ಟಿರೋದ್ರಿಂದ 2r ಸ್ಥಾನದಲ್ಲಿ ನಾವು 35ಅನ್ನು ಬರೆದುಕೊಳ್ಳೋಣ. ಪ್ಲಸ್ 5 ಗುಣಿಸು ವ್ಯಾಸಗಳ ಉದ್ದ. ಎಷ್ಟು ವ್ಯಾಸಗಳಿದ್ದಾವೆ? 5 ವ್ಯಾಸಗಳಾಗಿರೋದ್ರಿಂದ ಇಲ್ಲಿ 5 ಗುಣಿಸು ಒಂದು ವ್ಯಾಸದ ಉದ್ದ ಅಂದರೆ ಒಂದು ವ್ಯಾಸದ ಉದ್ದ ಎಷ್ಟಿದೆ 35 ಮಿಲಿಮೀಟರ್ ಇರೋದ್ರಿಂದ 5 ಗುಣಿಸು ವ್ಯಾಸಗಳ ಉದ್ದ 35 ಅಂತ ಬರೆದುಕೊಳ್ಳೋಣ. ಸೊ ಮುಂದಿನ ಹಂತದಲ್ಲಿ 3.14 ಗುಣಿಸು 35 ಅಂದರೆ 110 ಆಗುತ್ತದೆ. ಪ್ಲಸ್ 5 ಗುಣಿಸು 35 ಅಂದರೆ 175 ಆಗುತ್ತದೆ. 110 + 175 ಅಂದರೆ 285 ಆಗುತ್ತದೆ. ಸೊ ಆದ್ದರಿಂದ ಈ ವೃತ್ತಾಕಾರದ ಬೆಳ್ಳಿಯ ಪದಕವನ್ನು ಮಾಡಲು ಬೇಕಾಗುವಂಥ ಬೆಳ್ಳಿಯ ತಂತಿಯ ಉದ್ದ ಎಷ್ಟಾಗ್ತದೆ ಅಂದರೆ 285 ಮಿಲಿಮೀಟರ್ ಆಗುತ್ತದೆ. ಸೊ ಹೀಗೆ ನಾವು ಈ ವೃತ್ತಾಕಾರದ ಬೆಳ್ಳಿಯ ಪದಕವನ್ನು ಮಾಡಲು ಬೇಕಾದಂಥ ಬೆಳ್ಳಿಯ ತಂತಿಯ ಉದ್ದವನ್ನು ಕಂಡುಹಿಡಿದ ನಂತರ ನಾವೀಗ ಉಪಪ್ರಶ್ನೆ 2ರಲ್ಲಿ ಕೇಳಿರುವಂಥ ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ
ವಿಸ್ತೀರ್ಣವನ್ನು ಕಂಡುಹಿಡಿಯೋಣ. ಸೊ ಈ ಪದಕದಲ್ಲಿ ಅಷ್ಟು 5 ವ್ಯಾಸಗಳಿದ್ದಾವೆ. ಈ ವೃತ್ತಾಕಾರದ ಪದಕದಲ್ಲಿರುವ ಈ 5 ವ್ಯಾಸಗಳು ಅಷ್ಟು 10 ತ್ರಿಜ್ಯಾಂತರ ಖಂಡಗಳನ್ನು ಮಾಡುತ್ತಿರೋದನ್ನು ನಾವು ಗಮನಿಸ್ತಾ ಇದ್ದೇವೆ. ಹಾಗಾಗಿ ನಾವಿಲ್ಲಿ ತ್ರಿಜ್ಯಾಂತರ ಖಂಡಗಳ ಸಂಖ್ಯೆ 10 ಎಂದು ಬರೆದುಕೊಳ್ಳೋಣ. ಆದರೆ ಪ್ರಶ್ನೆಯಲ್ಲಿ ನಮಗೆ ಪದಕದಲ್ಲಿನ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅಂದರೆ ಪದಕದಲ್ಲಿರುವ ಒಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಎಷ್ಟು ಅಂತ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಅಂದರೆ ನಾವಿಲ್ಲಿ ಕಂಡುಹಿಡಿಯಬೇಕಾಗಿದ್ದು ಈ ವೃತ್ತಾಕಾರದ ಪದಕದಲ್ಲಿರುವಂಥ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವಾಗಿದೆ. ಸೊ ಹಾಗಾಗಿ ಪ್ರತಿಯೊಂದು ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಿಯಬೇಕಾದ್ರೆ ನಾವು ವೃತ್ತದ ವಿಸ್ತೀರ್ಣಕ್ಕೆ ಅಂದರೆ ವೃತ್ತದ ಒಟ್ಟು ವಿಸ್ತೀರ್ಣಕ್ಕೆ 10ರಿಂದ ಭಾಗಿಸ್ಕೊಳ್ಬೇಕು. ಯಾಕಂದರೆ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂದರೆ ಇಲ್ಲಿ ಅಷ್ಟು 10 ತ್ರಿಜ್ಯಾಂತರ ಖಂಡಗಳಿರೋದ್ರಿಂದ ಒಂದು ತ್ರಿಜ್ಯಾಂತರ ಖಂಡವು ಇಲ್ಲಿ 10ನೇ ಒಂದು ಭಾಗವಾಗಿರುತ್ತದೆ. ಅಂದರೆ ವೃತ್ತದ 10ನೇ ಒಂದು ಭಾಗವಾಗಿರುತ್ತದೆ. ಹಾಗಾಗಿ ನಾವು ವೃತ್ತದ ವಿಸ್ತೀರ್ಣ 5r² 10ರಿಂದ ಭಾಗಿಸಿಕೊಂಡಾಗ ಅಥವಾ 1/10ರಿಂದ ಗುಣಿಸಿಕೊಂಡಾಗ ನಮಗೆ ಪ್ರತಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಸಿಗುತ್ತದೆ. ಹಾಗಾಗಿ ನಾನಿಲ್ಲಿ ಪ್ರತಿಯೊಂದು ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣ = 10ನೇ 1 × 5r² ಅಂತ ಬರೆದುಕೊಂಡಿದ್ದೇನೆ. ಸೊ ಮುಂದಿನ ಹಂತದಲ್ಲಿ ಈ 1/10 ಇದ್ದ ಹಾಗೆ ಬರೆದುಕೊಳ್ಳೋಣ. ಇಂಟು 5ನ ಬೆಲೆಯನ್ನು 22/7 ಇಲ್ಲಿ ಬಳಸೋಣ. ಯಾಕಂದರೆ ನಮಗೆ ಕ್ಯಾಲ್ಕುಲೇಷನ್ಗೆ ಈಸಿ ಆಗೋ ದೃಷ್ಟಿಯಿಂದ 5ನ ಬೆಲೆಯನ್ನು 22/7 ಆಗಿ ಬರೆದುಕೊಳ್ಳೋಣ. ಇಂಟು r ಅಂದರೆ ವೃತ್ತದ ತ್ರಿಜ್ಯ ಎಷ್ಟಾಗಿದೆ ಅಂದರೆ 35/2 ಆಗಿರೋದ್ರಿಂದ rನ ಸ್ಥಾನದಲ್ಲಿ 35/2 ಆದೇಶಿಸಿಕೊಂಡಾಗ rದ ವರ್ಗ 35/2 ಸಂಪೂರ್ಣ ವರ್ಗವಾಗುತ್ತದೆ. ಸೊ ಮುಂದಿನ ಹಂತದಲ್ಲಿ 1/10 × 22/7 ಇದ್ದ ಹಾಗೆ ಬರೆದುಕೊಳ್ಳೋಣ. 35/2 ಸಂಪೂರ್ಣ ವರ್ಗವನ್ನು ನಾವು 35/2 × 35/2 ಅಂತ ಬರೆದುಕೊಳ್ಳೋಣ. ನಾವೀಗ ಇದನ್ನು ಸಂಕ್ಷೇಪಿಸೋಣ. 7 1 7, 7 5 35 ಆಗುತ್ತದೆ. 5 1 5, 5 2 10 ಆಗುತ್ತದೆ. 2 1 2, 2 1 2, 2 1 2 ಆಗುತ್ತದೆ. ಹೀಗೆ ಸಂಕ್ಷೇಪಿಸಿಕೊಂಡಾಗ ಅಂಶದಲ್ಲಿ 11 ಮತ್ತು 35 ಉಳಿಯುತ್ತದೆ. 11 × 35 ಅಂದರೆ 385 ಆಗುತ್ತದೆ. ಸೊ ಭಾಗಿಸು ಛೇದದಲ್ಲಿ 2 × 2 4 ಉಳಿಯುತ್ತದೆ. ಸೊ ಆದ್ದರಿಂದ ಈ ವೃತ್ತಾಕಾರದ ಬೆಳ್ಳಿಯ ತಂತಿಯಿಂದ ಮಾಡಿದಂಥ ಈ ಪದಕದಲ್ಲಿರುವ ಪ್ರತಿ ತ್ರಿಜ್ಯಾಂತರ ಖಂಡಗಳ ವಿಸ್ತೀರ್ಣವು ಇಲ್ಲಿ 385/4 mm² ಆಗುತ್ತದೆ.